ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಮಗಳಿಗಾಗಿ ಮನೆಯಲ್ಲಿ ಸಿರ್ಲಾಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಸಿರ್ಲಾಕ್ ಮಾಡೋದಕ್ಕೆ ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಕುಚ್ಚಲಕ್ಕಿ ಅಂತ ಹೇಳ್ತೀವಿ. ಇದರಲ್ಲಿ ಹೈ ನ್ಯೂಟ್ರಿಷನ್ ಇದೆ. ನಾವು ಊಟ ಮಾಡೋದು ಕೂಡ ಇದೇ ರೈಸು. ಇದರಲ್ಲೇ ನಾನು ಸಿರ್ಲಾಕ್ ಮಾಡೋಣ ಅಂತ 1 ಕಪ್ಪಷ್ಟು ಬಾಯ್ಲ್ಡ್ ರೈಸ್ನ ತೊಗೊಂಡಿದ್ದೀನಿ. ಹಾಗೆ ಬಾಯ್ಲ್ಡ್ ರೈಸ್ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ನಾನು ಅದನ್ನು ರಾತ್ರಿನೇ ನೀರಲ್ಲಿ ಹಾಕಿಟ್ಟಿದ್ದೆ. ಇದರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ರಾಗಿನ ಕೂಡ ತಗೊಂಡಿದ್ದೆ. ಬೇಯೋದಕ್ಕೆ ಲೇಟ್ ಆಗುತ್ತೆ ಅಲ್ವಾ ಈ ರೈಸು. ಇದು ನೀರಲ್ಲಿ ನೆನೆದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ನಾನು ರಾತ್ರಿನೇ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ನಮ್ಮೂರಿನವರಿಗೆ ಈ ರೈಸ್ ಬಗ್ಗೆ ಗೊತ್ತಿದೆ, ಆದರೆ ಗೊತ್ತಿಲ್ಲದವರು ನನಗೆ ಕಾಮೆಂಟಲ್ಲಿ ಕೇಳ್ತೀರಾ, ಈ ರೈಸ್ ನಿಮಗೆ ನಿಮ್ಮ ಸಿಟಿಯಲ್ಲಿ ಮ್ಯಾಂಗ್ಳೂರ್ ಸ್ಟೋರ್ ಇದ್ದರೆ ಅಲ್ಲಿ ಸಿಗುತ್ತೆ ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿ ಅಂತ, ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಇದ್ದರೆ ಅಲ್ಲಿಂದ ನೀವು ತಗೋಬೋದು. ಈ ಬಾಯ್ಲ್ಡ್ ರೈಸಲ್ಲಿ ಕೂಡ ತುಂಬಾ ವೆರೈಟಿ ಇದೆ. ಕಲರಲ್ಲಿ ಲೈಟ್ ಬ್ರೌನು, ಡಾರ್ಕ್ ಬ್ರೌನು, ಬ್ಲ್ಯಾಕ್ ಆ ಥರದ್ದೆಲ್ಲ ಬರುತ್ತೆ. ಈ ರೈಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸಿಕ್ಕಿದ್ರೆ ನೀವು ಅದರಲ್ಲೇ ಮಾಡಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವ ರೈಸ್ ಸಿಗುತ್ತೆ, ನೀವು ಯಾವ ರೈಸಿನ ಊಟ ಮಾಡ್ತೀರಾ ಅದರಿಂದನೇ ಸಿರ್ಲಾಕ್ನ ಈಸಿಯಾಗಿ ಮಾಡ್ಬೋದು. ನಾನು ನೆನೆ ರಾತ್ರಿ ಬಾಯ್ಲ್ಡ್ ರೈಸ್ ಮತ್ತು ರಾಗಿನ ನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇದನ್ನು ಕೂಡ ತೊಳ್ಕೊಳ್ತೀನಿ. ಇವಾಗ ಅಕ್ಕಿ, ರಾಗಿ, ಹೆಸರು ಬೇಳೆನ ಚೆಂದ ಮಾಡಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಜಾಲರಿ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ, ನೀರೆಲ್ಲ ಹೋಗ್ಲಿ ಅಂತ. ಅದಾದ್ಮೇಲೆ ಇದನ್ನ ಒಣಗಿಸ್ಬೇಕು. ಯಾವ ರೀತಿ ಒಣಗಿಸೋದು ಅಂತ ತೋರಿಸ್ತೀನಿ. ಈ ರೀತಿ ಒಂದು ಟೇಬಲ್ ಮೇಲೆ ವೈಟ್ ಕಲರ್ ಬಟ್ಟೆ ಹಾಕೊಂಡಿದ್ದೀನಿ. ಮನೆ ಒಳಗಡೆನೆ ಏನು ಜಾಲರಿಯಲ್ಲಿ ಹಾಕೊಂಡು ಇಟ್ಟಿದ್ದೆ ರಾಗಿ, ಅಕ್ಕಿ, ಬೇಳೆ ಬಟ್ಟೆಯಲ್ಲಿ ಒಣಗಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಮನೆ ಒಳಗಡೆ ಏನಕ್ಕೆ ಒಣಗಕ್ಕಾಗ್ತಾ ಇದ್ದೀನಿ ಅಂದರೆ, ಹೊರಗಡೆ ಹಾಕಿದ್ರೆ ಧೂಳೆಲ್ಲ ಬಂದು ಕುತ್ಕೊಳ್ಳುತ್ತೆ, ಮಗು ತಿನ್ನೋದು. ಹಾಗಾಗಿ ಮನೆ ಒಳಗಡೆನೇ ಈ ರೀತಿ ಒಂದು ಟೇಬಲ್ ಮೇಲೆ ಹಾಕಿ ಫ್ಯಾನ್ ಹಾಕಿ ಇದನ್ನು ಒಣಗಕ್ಕೆ ಬಿಡ್ತೀನಿ. ಅಷ್ಟೇ, 1ರಿಂದ 1.5 ಗಂಟೆ ಇಟ್ಟಿದ್ದೀನಿ. ನೀರೆಲ್ಲ ಆರಿ ಫ್ಯಾನ್ ಅಡಿಗೆ ಒಣಗಿದೆ. ಇವಾಗ ಇದು ಚೆನ್ನಾಗಿ ಒಣಗಿದೆ. ಒಂದು ತಟ್ಟೆಯಲ್ಲಿ ಎತ್ತಿಟ್ಟಿದ್ದೀನಿ. ಇವತ್ತು ಸಿರ್ಲಾಕ್ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಗಳನ್ನು ತೊಗೊಂಡಿದ್ದೀನಿ ಅಂದರೆ ಆವಾಗಲೇ ತೋರಿಸಿದ್ದೆ. ಅಕ್ಕಿ, ಬೇಳೆ, ರಾಗಿನ ತೋರಿಸಿದ್ದೆ. ಅದರ ಜೊತೆಗೆ ಓಟ್ಸ್ ತಗೊಂಡಿದ್ದೀನಿ, ಮಖಾನ ಇದೆ, ಡ್ರೈ ನಟ್ಸ್ ಇದೆ. ಡ್ರೈ ನಟ್ಸ್ ಅಂದರೆ ಇಲ್ಲಿ ಕ್ಯಾಶು ಮತ್ತು ನಾನು 1 ಬಾದಾಮನ್ನ ತಗೊಂಡಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಾವು ಸಿರ್ಲಾಕನ್ನು ಮಾಡ್ಬೋದು. ಇನ್ನೂ ಜಾಸ್ತಿ ಬೇಳೆಗಳನ್ನು ಸೇರಿಸ್ಕೋಬೋದು. ನಾನು ಒಂದೊಂದು ಸಲ ಮಾಡುವಾಗ ಒಂದೊಂದು ರೀತಿಯ ಬೇಳೆಗಳನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆ ತಗೊಂಡು ಏನೇನು ಇಂಗ್ರೀಡಿಯೆಂಟ್ಗಳಿದೆ ಇದನ್ನು 1 by 1 ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನಾನು ಓಟ್ಸ್ ತಗೊಂಡಿದ್ದೀನಿ. ಓಟ್ಸ್ ಬಂದುಬಿಟ್ಟು ಅರ್ಧ ಕಪ್ಪಷ್ಟಿದೆ. ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮಖಾನ 1 ಕಪ್ಪಷ್ಟಿದೆ. ಫಸ್ಟಿಗೆ ನಾನು ಮಖಾನ ಹಾಕಿ ರೋಸ್ಟ್ ಮಾಡ್ಕೋಬೇಕಿತ್ತು. ಫಸ್ಟಿಗೆ ಓಟ್ಸ್ ಹಾಕಿದೆ. ಏನಕ್ಕೆ ಅಂದರೆ ಓಟ್ಸ್ ಅಷ್ಟೊಂದು ಬಿಸಿ ಆಗಬೇಕಾಗಿಲ್ಲ, ಅಂದರೆ ಡ್ರೈ ರೋಸ್ಟ್ ಮಾಡಬೇಕಾಗಿಲ್ಲ. ಬಟ್ ಮಖಾನ ತುಂಬ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ, ಕ್ರಿಸ್ಪ್ ಆಗೋ ತನಕ. ಅದಕ್ಕೆ ನಾನು ಓಟ್ಸ್ನೆಲ್ಲ ಸೈಡಿಗೆ ಹಾಕಿ ಮಖಾನನೇ ಹುರಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರಿಲಿಲ್ಲ ಅಂದರೆ ನಾವು ಅದನ್ನು ಪೌಡರ್ ಮಾಡ್ಕೊಳ್ಳುವಾಗ ಗಟ್ಟಿ ಗಟ್ಟಿಯಾಗಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಮಖಾನ ಒಂದು ಚೆನ್ನಾಗಿ ಹುರಿಬೇಕು. ಅದು ಚೆನ್ನಾಗಿ ಹುರ್ಕೊಂಡಾದಮೇಲೆ ಡ್ರೈ ನಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನಾವು ಜಾಸ್ತಿ ಡ್ರೈ ನಟ್ಸ್ಗಳನ್ನು ಹಾಕೋಬೋದು. ನಾನು ಸ್ವಲ್ಪ ಗೇರು ಬೀಜ ಜಾಸ್ತಿ ಹಾಕಿ ಬಾದಾಮ್ ಒಂದೇ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಆವಾಗಲೇ ಒಣಗಿಸಿರುವಂತಹ ಅಕ್ಕಿ, ರಾಗಿ, ಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾನು ಗ್ಯಾಸ್ನ ಕೂಡ ಆಫ್ ಮಾಡಿಕೊಂಡೆ. ಆ ಪಾತ್ರದಲ್ಲಿ ಏನು ಬಿಸಿ ಇದೆ ಅಷ್ಟೇ ಸಾಕಾಗುತ್ತೆ. ಇದನ್ನು ತೀರಾ ಡ್ರೈ ರೋಸ್ಟ್ ಎಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಏನಕ್ಕೆ ಬಿಸಿ ಮಾಡ್ಕೋಬೇಕು ಅಂದರೆ ಇದನ್ನು ಫ್ಯಾನ್ ಅಡಿಯಲ್ಲಿ ಒಣಗಿಸಿರೋದು, ಬಿಸಿಲಲ್ಲಿ ಒಣಗಿರೋ ರೀತಿ ಇರೋದಿಲ್ಲ, ಸ್ವಲ್ಪ ತಣ್ಣಗೇ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಈ ಪಾತ್ರಕ್ಕೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹುರ್ಕೊಂಡಂಥ ಇಂಗ್ರೀಡಿಯೆಂಟ್ಗಳನ್ನು ಸ್ವಲ್ಪ ಹೊತ್ತು ಆರಕ್ಬಿಟ್ಟು ಆಮೇಲೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳುವಾಗ 2 ಬ್ಯಾಚ್ ಥರ ಮಾಡ್ಕೊಂಡಿದ್ದೀನಿ, ಒಂದೇ ಸಲಕ್ಕೆ ಎಲ್ಲನೂ ಹಾಕ್ಕೊಂಡಿಲ್ಲ.
ಪೌಡರ್ ಮಾಡ್ಕೊಂಡಿರೋದನ್ನು ಈ ರೀತಿ ಜಾಳಿಸ್ಕೊಂಡು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಅಕ್ಕಿ ಆಗಿರ್ಬೋದು ಅಥವಾ ನಟ್ಸ್ಗಳು ಕರೆಕ್ಟಾಗಿ ಪೌಡರ್ ಆಗಿರೋದಿಲ್ಲ. ಈ ರೀತಿ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಎರಡನೇ ಸಲ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಜಾಳಿಸಾದ್ಮೇಲೆ ಏನು ಸಿಗುತ್ತೆ ಅದನ್ನು ನಾನು ಬಿಸಾಡಿಲ್ಲ. ಅದನ್ನು ನೆಕ್ಸ್ಟ್ ಡೇ ದೋಸೆ ಮಾಡುವಾಗ ರುಬ್ಬೋದಕ್ಕೆ ಹಾಕ್ತೀನಿ. ಇಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿರ್ತೀನಿ. ಇದು ಒಂದು 15 ದಿವಸಕ್ಕಂತೂ ಪಕ್ಕ ಬರುತ್ತೆ. ಆದರೆ ನಾನು ಇದನ್ನು ಡೈಲಿ ಕೊಡೋದಕ್ಕಾಗೋದಿಲ್ಲ, ಯಾಕಂದರೆ ಡೈಲಿ ಕೊಟ್ಟರೆ ಮಗುಗೆ ಇಷ್ಟ ಆಗೋದಿಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಆ ರೀತಿ ಕೊಟ್ಟು ಇದನ್ನು 15 ದಿವಸ ಅಥವಾ 20 ದಿವಸದೊಳಗಡೆ ಖಾಲಿ ಮಾಡ್ತೀನಿ. ಒಂದು 400 ಗ್ರಾಮ್ ಆಗಿದೆ. ಇದು ಮುಗಿದ ಮೇಲೆ ಮತ್ತೊಂದು ರೀತಿಯಲ್ಲಿ ಸಿರ್ಲಾಕ್ನ ಮಾಡೋದು ನಾನು. ಹಾಗೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಿ ಮಗುಗೆ ತಿನ್ನಿಸ್ತೀನಿ ಅಂತ ತೋರಿಸ್ತೀನಿ ಇವಾಗ. ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಬಿಸಿ ಆದಮೇಲೆ ಈ ಪೌಡರ್ನ ಹಾಕ್ಕೊಳ್ಳೋದು. ನಾವು ಪೌಡರ್ ಗಂಟಾಗುತ್ತೆ ಅನ್ನೋದಾದರೆ ಮುಂಚೆನೇ ಒಂದು ಗ್ಲಾಸಿಗೆ ಹಾಕಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಲಕಿ ಅದಾದಮೇಲೆ ಇದಕ್ಕೆ ಸೇರಿಸ್ಕೊಂಡ್ರೂ ಗಂಟುಗಳಾಗೋದಿಲ್ಲ. ಇಲ್ಲಾಂದರೆ ಹಾಕಿದ ಕೂಡಲೇ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕಾಗತ್ತೆ. ಆಮೇಲೆ ಒಂದು 2-3 ಕುದಿ ಬಂದ ಮೇಲೆ ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಆ ಟೈಮಲ್ಲಿ ಇದನ್ನು ಮಗುಗೆ ಕೊಡೋದು. ಲೈಕ್ ಹೇಗೆ ನಾವು ಸಿರ್ಲಾಕ್ ಮಾಡ್ತೀವಿ ಅದೇ ರೀತಿ. ನಾನಿಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಪೌಡರ್ ರೆಡಿ ಇರೋದ್ರಿಂದ ನಮಗೆ ಪೌಡರ್ ರೆಡಿ ಮಾಡೋ ಒಂದು ಕೆಲಸ ಇರೋದಿಲ್ಲ. ಬೇಯಿಸೋದಕ್ಕೆ ಒಂದು 3 to 4 ಮಿನಿಟ್ಸ್ ಬೇಕು, ಅಷ್ಟೇ ಕೆಲಸ ಇರೋದು. ಆ್ಯಂಡ್ ಇವಾಗ ನಾನು ಮಗಳಿಗೆ ಕೊಡ್ತಾ ಇದ್ದೀನಿ. ನನ್ನ ಮಗಳು ತಿಂತಾ ಇದ್ದಾಳೆ ನೋಡಿ. ಹಾಗೆ ನಾನು ನನ್ನ ಮಗುಗೆ ಫುಡ್ ಕೊಡುವಾಗ ಅಂದ್ಕೊಂಡಿದ್ದೆ, ನಾನು ಯಾವುದೇ ರೀತಿಯ ರೆಡಿಮೇಡ್ ಸಿರ್ಲಾಕನ್ನು ತಂದು ಮಗು ಕೊಡೋದಿಲ್ಲ. ಸಾಧ್ಯ ಆದಷ್ಟು ನಾನೇ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಂಗೆ ಊರಿಗೆ ಹೋಗೋದಕ್ಕಿತ್ತು. ಒಂದು ಅನಿವಾರ್ಯ ಸಿಚುವೇಷನಲ್ಲೇ ನಾನು ಕೂಡ ಒಂದು ಬೈ ಮಾಡಿದ್ದೀನಿ. ನಿಮಗೂ ಕೂಡ ಅದನ್ನು ತೋರಿಸಿದ್ದೀನಿ. ಅದು ನಾನು ಡಾಕ್ಟ್ರ್ ಹತ್ರ ಕೇಳಿ ಅದಾದಮೇಲೆ ಬೈ ಮಾಡಿರೋದು. ಅದು ಒಂದೇ ಬಾಕ್ಸ್ ನಾನು ತೊಗೊಂಡಿದ್ದು. ಅದಾದಮೇಲೆ ಯಾವುದೇ ಹೊರಗಡೆ ಫುಡ್ನ ನನ್ನ ಮಗುಗೆ ತಿನ್ನಿಸಲ್ಲ. ಮನೇಲಿ ನಾನೇ ಪ್ರಿಪೇರ್ ಮಾಡಿ ಕೊಡ್ತಾ ಇರೋದು. ಆ್ಯಂಡ್ ಅವರು ಇಷ್ಟಪಟ್ಟು ತಿಂದಾಗ ನಮಗೂ ಖುಷಿ ಅನಿಸುತ್ತೆ. ನೀವೇನಾದರೂ ನಾನು ತೋರಿಸೋ ರೀತಿ ಟ್ರೈ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.